ನನಗೇನು ಅದೇನಾಗ್ಲತ್ತದ ಮಂಗ್ಯಾಗ ಸೇಂದಿ ಕುಡ್ದಂಗೆ ಆಗ್ತದೆ. ನೀವು ಮುಂದೆ ಬರೋಣ ಅವನಿಗೆ ಮಧ್ಯಮದವ್ರು ಕ್ಯಾಮ್ರಾದವ್ರು ಬರೋಣ ಮಂಗ್ಯಾಗ ಸೇದಿ ಮಂಗ್ಯಾಗ ಸೇದಿ ಹಂಗೆ ಸೇದಿ ದಾರು ಮಂಗ್ಯಾಗ ಕುಡ್ದಾಗ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಧ್ಯಮದವ್ರು ಮೂಡೋಣ ಹಂಗೆ ಮಾಡ್ಲಕತ್ತ ನಾವು ಏನು ಇದು ಒಬ್ಬ ಅಂದ್ರೆ ಬೈಕೊಂಡಿದ್ರು ಬೋಲತ್ ನಿಂತಲ್ಲಿ ಒಳಗೆ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ ಇಡೀ ಸಭಾಪತಿ ಮುಖ್ಯಮಂತ್ರಿ ಇಡೀ ಸದನ ಗಾಬರಿ ಆಗಿತ್ತು ಅವ್ರು. ಯಾಕೆ ಹೊಯ್ಕೊಳಕತ್ತಾನ ಎಮ್ ಎಲ್ ಉಸ್ತದ ಹೇಳಿ ನಾನೇ ಕರ್ಕೊಂಡಿಲ್ಲ ನನಗೆ ಜುಮಾ ಮಸೀದೊಳಗೆ ಶಿವಕುಂಬ ಕುಡ್ದಾಗಲಿ ಎಲ್ಲರೂ ನೀನೇ ಬಿರಿಯಾನಿ ಇದು ಮಾಡಿಸಿದ್ವಿ. ಮತ್ತು ಏನದ 3 ಸಲ ಅಲ್ಲಿ ರಂಜಾನ್ ಹಬ್ಬಕ್ಕೆ ಇಡೀ ಜುಮಾ ಮಸೀದ ಎಲ್ಲ ಮುಸಲ್ಮಾನದ ಎಲ್ಲ ಓಣಿ ಒಳಗೆ ತಿರುಗಾಡಿ ಅವ್ರಿಗೆ ಭಾಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ನಾಯಕರು ಕೂಡ ಹೇಳಾಗ್ತಿರು ಈಗ ಇಲ್ಲ ನಿನ್ನ ಅವ್ರ ಮೊದಲು ಮನೆಯಿಂದ ಪ್ರಾರಂಭ ಆಗಲಿ ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಮೊದಲು ವಿವಾಹ ಮಾಡಲಿ ಮುಸ್ಲಿಂ ಯುವತಿಯಿಂದ ಅಂಥೇಳಿ ಹೇಳಿದ್ರು. ಅದಕ್ಕೆ ನಂದು ಒಂದು ಸ್ವಲ್ಪ ವಿರೋಧ ಐತಿ. ಯಾಕಂದ್ರೆ ಕೆಲವ್ರಿಗೆ ಗುರುತಿಲ್ಲ ಅದ್ರ ಬಗ್ಗೆ. ಒಬ್ಬ ಏನಾಗ್ತಂದ್ರೆ ಸಲೀಂ ಕಾಮಿಗಳ ಮಕ್ಕಳಿಗೆ ಏನು ಕೊಡೋದ್ರಿಂದ ಆ ಹುಡುಗಿಯರ ಭವಿಷ್ಯ ಹಾಳಾಗ್ತದೆ ಏನು ಈಗ. ಯಾಕಂದ್ರೆ ಅದು ರಕ್ತಗತೊಳಗೆ ಅದು ಬತ್ತಂದ್ರೆ ಏನು ಮಾಡ್ಬೇಕು ಅವಾಗ ಸಲೀಂ ಕಾಮಿಗಳ ಮಕ್ಕಳಿಗೆ ನಾವು ಜೇರ್ಕರ್ತಿ ಯಾರದೇ ಇರಲಿ ಹುಡುಗಿಯರಿಗೆ ನಾವು ಮದುವೆ ಮಾಡಿದ್ರೆ ಅದು ಮುಂದೆ ಆ ಹುಡುಗಿಯರ ಭವಿಷ್ಯ ಹಾಳಾಗ್ತದೆ. ಅದಕ್ಕಾಗಿ ದಯವಿಟ್ಟು ನಾನು ಸಾಕಷ್ಟು ಜನರಿಗೆ ಹೇಳ್ತೇನೆ ಅವ್ರ ಮಕ್ಕಳಿಗೆ ಸ್ವಲ್ಪ ಬಿಟ್ಟು ಮತ್ತೊಬ್ರಿಗೆ ಹೇಳೋದ್ರಿಂದ ಒಳ್ಳೆಯದಾಗ್ತದೆ. ಯಾಕಂದ್ರೆ ನಮಗೆ ಸಂಶಯ ಬರ್ತದೆ. ಯಾಕಂದ್ರೆ ಈಗಾಗಲೇ ಸಲೀಂ ಕಾಮಿಗಳಿಂದ ಏನೇನು ಹೆಣ್ಮಕ್ಳಿಗೆ ಯಾರೂ ಇವತ್ತು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಅಥವಾ ಯಾರೇ ಒಂದು ಹೆಣ್ಣು ಜಾತಿ ಒಂದು ಮಗುವಾಗಲಿ ಸಲೀಂ ಕಾಮಿಗಳಿಗೆ ಮದುವೆ ಮಾಡಿಕೊಡೋದಿಲ್ಲ ಏನು. ಅದಕ್ಕಾಗಿ ಆ ವಿಷಯ ಒಂದು ಸ್ವಲ್ಪ ಅದರಿಂದ ನನಗೊಂದು ಇದು ಆಗ್ತದೆ. ಇನ್ನೊಂದು ಏನಂದ್ರೆ ಯತ್ನಾಳ್ ಅವರು ಮೊನ್ನೆ ಸ್ಟೇಡಿಯಮ್ದು ಮೊನ್ನೆ ಒಂದು ಯೂಟ್ಯೂಬ್ ಒಬ್ಬ ಪ್ರತಿನಿಧಿಗೆ ಯೂಟ್ಯೂಬ ಇಲ್ಲ ಒಬ್ಬನಿಗೆ ಅವ ಏನರ ಕೇಳಿದ್ರೆ ಒಬ್ಬನಿಗೆ ಅವ್ನಿಗೆ ಏನು ಹೇಳ್ತಾನೆ ಅಂತ ಹೇಳುವಂಥ ಧೈರ್ಯ ಇಲ್ಲ ಏನು. ತನಗೆ ಯಾವುದೇ ಒಂದು ಪ್ರಶ್ನೆ ಅವನು ಏನಾರ ವಿರುದ್ಧ ಕೇಳಿದ್ರೆ ಅವ್ನಿಗೆ ಸಿಟ್ಟು ಬರ್ತದೆ ಏನು. ಅವ್ನಿಗೇನದ ಪಾಸಿಟಿವ್ ಬರೀ ನೆಗೆಟಿವ್ ಏನಾರ ಕೇಳಿದ್ರೆ ಸಿಟ್ಟು ಬರ್ತದೆ. ಪಾಸಿಟಿವ್ ಕೇಳಿದ್ರೆ ಅಷ್ಟೇ ಅವನಿಗೆ ಕರೆ ಯತ್ನಾಳ್ ಹಿಂಗೆ ಹೇಳಿದ್ರೆ ಅದು ಒಟ್ಟು ಅವನ ಬಗ್ಗೆ ಅದ್ರ ಬಗ್ಗೆ ಹೇಳೋ ಅಷ್ಟೇ. ಅವನು ಯೂಟ್ಯೂಬ್ ಆಗಲಿ ಅಥವಾ ಇನ್ನಿತರ ಮಾಧ್ಯಮದ ಸ್ನೇಹಿತರಾಗಲಿ ಯಾರೇ ಇರಲಿ ಯಾರೊಬ್ಬ ಪ್ರಜೆಗೂ ಸ್ವಲ್ಪ ಯೂಟ್ಯೂಬ್ ಆಗಲಿ ಒಬ್ಬ ಯಾವ ಸಾಮಾನ್ಯ ಪ್ರಜೆನೂ ಪ್ರಶ್ನೆ ಕೇಳಿದ್ರು ಸಮರ್ಥವಾಗಿ ಹೇರುವಂಥ ಧೈರ್ಯ ಇರಬೇಕಲ್ಲಿ. ಅದಕ್ಕೆ ಗಂಡಸ್ತನ ಥರ ಅದಕ್ಕೇನದ ಒಬ್ಬ ನಿಟ್ಟೂರು ಜನಪ್ರತಿನಿಧಿ ಅದಾರ ಮುಂದೆ ನಿಂತು ಹೇಳ್ಬೇಕು ಉತ್ತರ ಅವನಿಗೆ. ರಾಸ್ಕಲ್ ಗೆಟ್ಔಟ್ ಅಂದ್ರೆ ಅವನಿಗೂ ಹೇಳ್ಬೇಕು. ಅವ ಎಲ್ಲ ಅವನು ಇದ್ದಂದ್ರೆ ಅವನು ಹೇಳ್ತಿದ್ದ ನೀ ರಾಸ್ಕಲ್ ಅಂತ ಅವ್ನು ಒಳ್ಳೆ ಉತ್ತರ ಕೊಡಬೇಕಾಗಿತ್ತವ. ನೀ ನನಗೇನು ರಾಸ್ಕಲ್ ಐತಿ ಇವತ್ತು ಹೇಳಬೇಕಾಗಿತ್ತು, ನೀ ರಾಸ್ಕಲ್ಗೆ ಅಂತ ಹೇಳಬೇಕಾಗಿತ್ತು ಏನು. ಅದಕ್ಕೆ ನಿನಗೂ ಗಂಡಸ್ತನ ಧೈರ್ಯ ಇದ್ರೆ ಸಮರ್ಥವಾಗಿ ಅವ್ನು ಏನು ಕೇಳ್ತಾ ಇದ್ರೆ ಉತ್ತರ ಕೊಡಬೇಕು. ಮಾಧ್ಯಮದವ್ರನ್ನೇ ಕೇಳಿದ್ರು ಈ ರೀತಿ. ಇನ್ನೊಂದು ಏನದಾನ ಮೊಹಮ್ಮದ್ ಅವನ ಹೆಸರು ಏನಂದ್ರೆ ಕೇಳ್ತಾನ. ಮೊಹಮ್ಮದ್ ಏನು ಹೇಳ್ದವ ಏನೋ ಒಂದು ಹೆಸರು ಮೊಹಮ್ಮದ್ ಕೆಲಸ ರಾಮನ ಬಲ್ಲಿ ಐತೆ ಅಂತ ಹೇಳಿದ್ರೆ ಅಲ್ಲಪ್ಪ ರಾಮನ ಬಲ್ಲಿ ಇದ್ರೆ ಮತ್ತು ನೀವು ಈಗಾಗ ನಮ್ಮ ಪಕ್ಷದ ನಾಯಕರು ಹೇಳಿದಾಗೆ 2 ಮೊತ್ತದಿಂದ ಮೊನ್ನೆ ಇದು ಉಪಮಹಾಪೌರದು ಚುನಾವಣೆ ಒಳಗೆ 2 ಹೋಟ್ಲಿ ಆರಿಸಿ ಬಂದಿದೆ. ಅದು ಆಯ್ಕೆ ಆಗಿರ್ತದೆ. ಅವು 2 ಹೋಟ್ಲ ಅದನ್ನು ಯಾರ್ದಿದ್ದವು ಮೊಹಮ್ಮದಿಯ ಅವ್ರದ್ದೇ 2 ಹೋಟದಿಂದ ನೀ ಹಾರ ಹಾಕ್ಕೊಂಡು ಶಾಲೆ ಹಾಕ್ಕೊಂಡು ಗುಲಾಲ್ ಹಾಕ್ಕೊಂಡು ಅಲ್ಲಿ ನಿನಗೊಂದು ಸುಮ್ಕೆ ನಿನ್ನ ನಿನ್ನ ಸ್ವಂತ ಡುಬ್ಬದ ಮೇಲೆ ನಿನ್ನೆ ಚಪ್ಪರಿಸಿ ಕೊಡ್ಕೊಂಡು ಆ ದಿವಸ ನೀನು ಇದು ಮಾಡ್ಕೊಂಡು ಅದು ಯಾರಿಂದಪ್ಪ ಮೊಹಮ್ಮದಿಯ 2 ಹೋಟದಿಂದ ನೀನು ಅಲ್ಲಿ ನಿನಗೆ ಆಯ್ಕೆ ಆಗಿರಲಿ 2 ಹೋಟದಿಂದ ಆಯ್ಕೆ ಬಂದಿ. ಮತ್ತು ಅದು ಅಷ್ಟು ಖಬರ್ಲಿ ನನಗೆ ಏನು ನಿನಗೆ ನಾಚಿಕೆ ಅವರು ಏನೋ ಎಲ್ಲ ಬಿಟ್ಟೆ ನಿಂತಿ ಏನು ತಲೆ ಕೆಟ್ಟದು ಏನು ಒಟ್ಟು ಎಲ್ಲರೂ ಇಡೀ ಇವನಿಗೆ ಇವನು ನಮ್ಮ ಒಬ್ಬ ಜನಪ್ರತಿನಿಧಿಯಾಗಿ ಏನು ಬೇಕಾದ್ರೆ ಬಾಯಿಗೆ ಬಂದಾಗ ಏನು ತಿಳಿತದ ಹಿಟ್ ಆ್ಯಂಡ್ ರನ್ ಒಟ್ಟು ಒಂದು ಕೆಲಸ ಬರೀ ಹೇಳೋದು ಓಡಿ ಹೋಗೋದು. ಅದಕ್ಕಾಗಿ ಏನದ ನಿನಗೆ ಮತ್ತು ಹಂಗಾದ್ರೆ ಮೊಹಮ್ಮದ್ ರಾಮನ ಕೆಲಸ ಏನೈತಂದ್ರೆ ಅಲ್ಲೊಂದು ನನ್ನ ಕೂಡ ನೀವು ಜುಮಾ ಮಸೀದೊಳಗೆ 3 ಸಲ ನಮಾಜ್ ಬಿದ್ದಿಲ್ಲಪ್ಪ. ರಂಜಾನ ಬಕ್ರೀದೊಳಗೆ ನನ್ನ ಪಕ್ಕದಲ್ಲಿ ಎಲ್ಲ ಫೋಟೋ ನಿಮ್ಮ ಕಡೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಒಳಗೆ ಎಲ್ಲ ಕಡೆ ಅದಾವ. ನನ್ನ ಫೋಟೋ ಅದ್ರ ಮಗಲ್ಕೆ ಐತಿ. ನಾನೇ ಕರ್ಕೊಂಡಿಲ್ಲ ನಿನಗೆ ಜುಮಾ ಮಸೀದೊಳಗೆ ಶಿವಕುಂಬ ಕುಡ್ದಾಗಲಿ ಎಲ್ಲರೂ ನೀನೇ ಬಿರಿಯಾನಿ ಇದು ಮಾಡಿಸಿದ್ವಿ. ಮತ್ತು ಏನದ 3 ಸಲ ಅಲ್ಲಿ ರಂಜಾನ್ ಹಬ್ಬಕ್ಕೆ ಇಡೀ ಜುಮಾ ಮಸೀದ ಎಲ್ಲ ಮುಸಲ್ಮಾನದ ಎಲ್ಲ ಓಣಿ ಒಳಗೆ ತಿರುಗಾಡಿ ಅವರಿಗೆ ಅಪ್ಕೊಂಡು ಏನು ಟೊಪ್ಪಿಗೆ ಹಾಕ್ಕೊಂಡು ಶಾಲ್ ಹಾಕ್ಕೊಂಡು ಈ ರೀತಿ ಮಾಡಿದ್ದು. ಅವಾಗ ಮೊಹಮ್ಮದ್ ಕೆಲಸ ರಾಮನ ಬಲಿ ಏನಂತ ಅವಾಗ ಹೇಳಬೇಕಾಗಿತ್ತು. ಅವಾಗ ಮತ ಜಲೀಸ್ ನಿಂತಾಗ ಅವಾಗ ನಿನ್ನ ಖುಷಿಗಾಗಿ ಅಲ್ಲಿಗೆ ಅಪ್ಕೊಂಡು ಬಿರಿಯಾನಿ ತಿಂದು ಶಿವಕುಂಬ ಕುಡ್ದು ನಮಾಜ್ ಮಾಡಿದೆ. ಜುಮಾ ಮಸೀದ್ ಒಳಗೆ ರಂಜಾನ ಬಕ್ರೀದ್ ಹಬ್ಬಕ್ಕೆಲ್ಲ ಬಂದು
ಅಲ್ಲಪ್ಪ ಉಳ್ಕಿದ ಬಿಡು ನೀನು ಜಾಳಿಗೆ ಟೋಪಿ ಹಾಕ್ಕೊಂಡು ನಮ್ಮ ಮುಸಲ್ಮಾನ್ದೊಂದು ರುಮಾಲ ಶಲ್ಲೆ ಹಾಕ್ಕೊಂಡು ನಮಾಜ್ ಮಾಡಿಯಲ್ಲ ನನಗೆ ಕೂಡ ನೀ ಹ್ಯಾಂಗೆ ನಾವು ಬಗ್ಗಿ ಹ್ಯಾಂಗೆ ನಾವು ಇದು ಮಾಡ್ತೇವೆ ಅಲ್ಲಿ ಇದು ಮಾಡಿ ಎಲ್ಲ ಪ್ರತಿಯೊಂದು ನೀ ಮಾಡಿಯಲ್ಲ. ಮತ್ತು ಅವಾಗೇನ ನಿನಗೆ ಅವಾಗ ಮೊಹಮ್ಮದ್ ರಾಮನ ಕೆಲಸ ಇತ್ತು, ಅವಾಗ ಬುದ್ಧಿ ಬಂದಿಲ್ಲ ಅವಾಗ. ಹಾಂ, ಅದಕ್ಕಾಗಿ ನಿನಗೆ ಹೇಳಾಕ್ತೀನಿ, ಈ ರೀತಿ ದ್ವಂದ್ವ ನೀತಿ ಹೇಳಿ ಹಿಂದೂ ಸಮಾಜದಲ್ಲಿ ಹಿಂದೂ ಹುಡುಗರಿಗೆ ತಪ್ಪು ಸಂದೇಶ ಕೊಡೋಕೆ ಹೋಗ್ಬೇಡ. ಮೊದಲು ನಿಂದ ಏನು ಮಾಡಿ ನೀ ಏನು ಹೇಳಾಕತ್ತಿ, ಮೊದಲು ನೀನು ಸುದ್ದಿರು, ಆವಾಗ ನೀನು ಜನರಿಗೆ ಹೇಳು. ಮತ್ತು ಅವ್ರಿಗೆ ಮತ್ತೊಬ್ರಿಗೆ ಏನು ಬೇಕಾ ಹೇಳಾಕತ್ತೀನಿ, ನಮಾಜ್ ಮಾಡ್ತೀವಿ, ಶಿವಕುಮಾರ್ ಎಲ್ಲ ಮಾಡ್ತೀವಿ, ಇದೆಲ್ಲ ಇಷ್ಟಿಲ್ಲ, ಇದು ನಿನ್ನ ನಾಚಿಕೆ ಬರೋದಿಲ್ಲ ನನಗೆ. ಅದಕ್ಕಾಗಿ ನಾನು ಹೇಳ್ತೀನಿ, ಅವನಿಗೆ ಈಗಾಗಲೇ ನಮ್ಮ ಪಕ್ಷದ ನಮ್ಮ ನಾಯಕರು ಹೇಳಿದ ಹಾಗೆ ಇದು ಸಹನ ಶಕ್ತಿ ಮೀರಿ ಹೋಗೋದು. ಏನು ಈಗೇನಾದರೂ ಮುಂದೆ ನಾವು ಪತ್ರಿಕಾಗೋಷ್ಠಿ ಮಾಡೋದಾಗಲಿ ಅಥವಾ ಅವನ ಬಗ್ಗೆ ಏನಾದರೂ ಹೇಳಿದ್ರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಾಗಲಿ ಇನ್ನು ಮುಂದೆ ಮಾಡೋದು ಸ್ವಲ್ಪ ನಾವು ಕಡಿಮೆ ಮಾಡಬೇಕಾಗ್ತದೆ, ಅನಿವಾರ್ಯ ಆಗ್ತದೆ. ಈಗೇನದ ಅದಕ್ಕೆ ನಾವು ಬೇರೆ ದಾರಿ ಹಿಡಿಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಪಕ್ಷದ ನಾಯಕರು, ಹಿರಿಯರು, ಹಿತೈಷಿಗಳು ಅವರ ಒಂದು ಆದೇಶದ ಮೇರೆಗೆ ನಾವು ಸಹನದಿಂದ ನಮ್ಮ ನಾಯಕರು ಕೂಡ ನಮ್ಮ ಯುವಕರಿಗೆ ಮಹಿಳೆಯರಿಗೆ ಹಮೀದ್ ಮುಷ್ರೀಫ್ ಅವರ ಆಫೀಸ್ಗೆ 500 ಮಹಿಳೆಯರು ಬಂದಿದ್ದರು. ಯತ್ನಾಳ್ಗೆ ಪೊರ್ಕೆ ಸೇವೆ, ಚಪ್ಪಲಿ ಸೇವೆ ಮಾಡ್ತೀವಿ ನಾವು ಸ್ಟೇಡಿಯಂ ಒಳಗೆ ಅಂತ ಹೇಳಿ ಇವರು ವಿನಂತಿ ಮಾಡ್ಯಾರ. ಎಲ್ಲ ನಮ್ಮ ನಾಯಕರು ಸೇರಿ ಎಲ್ಲ ಮೊನ್ನೆ ಪೊರ್ಕೆ ತೊಗೊಂಡೇ ಬಂದಿದ್ದರು. ಚಪ್ಪಲಿ ಪೊರ್ಕೆ ತೊಗೊಂಡು ಬಿಜಾಪುರದ ಮಹಿಳೆಯರು ಸ್ಟೇಡಿಯಂ ದಿವಸ 15 ಆಗಸ್ಟ್ ಇವನಿಗೆ ಪೊರ್ಕೆ ಸೇವೆ ಮಾಡಬೇಕಂತೇಳಿ ನಿರ್ಧಾರ ತೊಗೊಂಡಿದ್ದರು. ಆದರೂ ನಮ್ಮೆಲ್ಲ ನಾಯಕರು, ಹಿರಿಯರು ಇಲ್ಲ, ಈ ರೀತಿ ಒಂದು ಇನ್ನೊಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಕಾನೂನಾತ್ಮಕವಾಗಿ ಅವನ ಮೇಲೆ ತಕ್ಷಣ ಕ್ರಮ ತೊಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಈ ರೀತಿ ಹೋಗ್ತೇವೆ ನಾವೆಲ್ಲ ಅಂಥೇಳಿ ನಾವು ನಾವೆಲ್ಲ ವಚನ ಆಶ್ವಾಸನೆ ಕೊಟ್ಟ ನಂತರ ಅವರೆಲ್ಲ ಮನೆಗೆ ಹೋಗ್ಯಾರ ಹೆಣ್ಮಕ್ಳು. ಇಲ್ಲಕಂದ್ರೆ ಎಲ್ಲ ಹೆಣ್ಮಕ್ಳು ಗೋಳೆಯಾಗಿ ಇವನಿಗೆಲ್ಲ ಸಿಕ್ಕಲ್ಲಿ ಕಸಬರಲ್ಲಿ ಹೊಡಿತಿದ್ರು ಇವನಿಗೆ. ಏನು ಅದಕ್ಕಾಗಿ ನಾನು ಹೇಳಾಕತ್ತೀನಿ ಯತ್ನಾಳವ್ರಿಗೆ, ಗಂಡಸರು ಕಡೆ ಹೊಡ್ಸ್ಕೊಳ್ಳೋದಕ್ಕಿಂತ ಹೆಂಗಸರು ಕಡೆ ಹೊಡ್ಸ್ಕೊಳಕ್ಕೆ ಹೋಗಬೇಡ. ಏನು ಈ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಇವ್ರು ನಿನಗೆ ಆಮೇಲೆ ಹೆಣ್ಮಕ್ಳು ಚಪ್ಪಲಿ ಹೊಡೆದ್ರೆ ನಮ್ಮ ಮರ್ಯಾದೆ ಹೋಗ್ತದೆ, ನಿಂದು ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ನಗರ ಶಾಸಕದಿ ನೀನು ಇಡೀ ರಾಜ್ಯದೊಳಗೆ ಬಿಜಾಪುರ ನಗರ ಶಾಸಕ ಚಪ್ಪಲಿ ಹೊಡೆದ್ರೆ ಹೆಣ್ಮಕ್ಳು ಅಂತೇಳಿ ಇದು ಬರಬಾರ್ದು. ಇದು ಬರ್ತದೆ ಏನಾಗ್ತದೆ, ಯಾರು ನಿಂದು ಒಬ್ಬಂದು ಹೋಗೋದಿಲ್ಲ. ಇಡೀ ಬಿಜಾಪುರ ನಗರದ ಮತಕ್ಷೇತ್ರದಾಗ ಎಲ್ಲ ನಿನಗೆ ಹೊಡೆದು ನಮಗೆ ಹೊಡೆದಂಗೆ. ಏನು ಅದಕ್ಕಾಗಿ ನಿನಗೆ ಹೇಳಾಕ್ತೀನಿ, ನೀ ಚಪ್ಪಲಿ ಹೊಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡ ದಯವಿಟ್ಟು. ಅದನ್ನು ಹೋಗಿ ಹೆಣ್ಮಕ್ಳ ಕಡೆಯಿಂದ ಪೊರ್ಕೆ ಸೇವೆ, ಚಪ್ಪಲಿ ಸೇವೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋಕೆ ಹೋಗಬೇಡ. ಇದರಿಂದ ನಿನಗೊಂದು ಉಪದೇಶ, ಒಂದು ಸಂದೇಶ ನಾವು ಈ ಪತ್ರಿಕಾಗೋಷ್ಠಿಯಿಂದ ಕೊಡ್ತಾಯಿದ್ದೇವೆ. ದಯವಿಟ್ಟು ಇದು ಮಾಡೋಕ್ಕೆ ಹೋಗಬೇಡ. ಯಾಕೆ ನೀನು ಸಾಕಷ್ಟು ಈಗ ಸುಮ್ಕೆ ಹೋಗಿ ಅಲ್ಲಿ ವಿಧಾನಸೌಧೊಳಗೆ ನೀವು ವ್ಯರ್ಥ ಮಾತಾಡಕ್ಕೆ ಹೋಗಬೇಡ. ಮೊನ್ನೆ ಪತ್ರಿಕಾಗೋಷ್ಠಿನ ಹೇಳೀನಿ. ಯಾಕಂದ್ರೆ ಹೋಗಿ ಕಾದಿ ವಕೀಲ ಬಗ್ಗೆ ಹೇಳೋದು ಅಲ್ರಿ, ಒಬ್ಬ ಶಾಸಕಾಗಿ ನಿನ್ನ ಜವಾಬ್ದಾರಿ ಏನಿತ್ತು ಅನ್ನೋದು ಅದರಷ್ಟು ಖಬರ್ ಆಗ್ಯದ ನಿನಗೆ. ಯಾಕಂದ್ರೆ ನೀವು ಒಬ್ಬ ಸಂಸದರು 2 ಸಲ ಆಗಿ, ಶಾಸಕ ಹಲವಾರು ಸಲ ಆಗಿ, ಮತ್ತು MLC ಆಗಿ, ಮಂತ್ರಿ ಆಗಿ, ನಿನಗೆ ಸಂಸದೀಯ ನಡವಳಿಕೆಗಳ ಮೇಲೆ ಗೊತ್ತಿಲ್ಲ ಅಂದ್ರೆ ನೀ ಏನು ಯೋಗ್ಯತೆ ಎಲ್ಲಿ ಏನ್ರಿ ನಿಂದು ಪರಿಸ್ಥಿತಿ ನಿಂದು ಎಲ್ಲಿಗೆ ಹೋಗ್ಯದ, ನಿನಗೆಲ್ಲ ಟ್ರೈನಿಂಗ್ ಕೊಟ್ಟಾರ, ಯಾವ ರೀತಿ ಯಾವ ಪ್ರಶ್ನೆ ಕೇಳಬೇಕು, ಎಂಥದ್ರಾಗ ಏನು ಕೊಡಬೇಕು, ವಿಧಾನಸಭೆ ಸದಸ್ಯ ಆದ ನಂತರ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದರ ಒಂದು ನಡವಳಿಕೆ ಬುಕ್ ಇರ್ತದೆ, ಶಾಸನ ಸಭೆಯಲ್ಲಿ ಯಾವ ರೀತಿ ನಡ್ಕೋಬೇಕಂತೇಳಿ ಇರ್ತದೆ. ಹೋಗಿ ಒಬ್ಬ ಕಾದ್ರಿ ವಕೀಲ ಬಗ್ಗೆ ಒಬ್ಬ ಭಯ ಗಿಳಿತಾನಂದ್ರೆ ಧರಣಿ ಸಲುವಾಗಿ ಎಷ್ಟು ನಾಚಿಕೆ ಅದಕ್ಕಾಗಿ ಏನಾಗ್ಲಾಯ್ತಂದ್ರೆ ನಾ ಧರಣಿ ಮಾಡಿ ನೀವು ಯೋಜನೆ ಮಾಡಿಲ್ಲ ಅಂದ್ರೆ ನಾನು ಧರಣಿ ಮಾಡ್ತೀನಿ ಹೋಗಿ ಒಬ್ಬರು ಬಂದ್ರೆ ಅವ್ನು ಸಪೋರ್ಟ್ ಕಲ್ಲ ಬಾವಿಗೆ. ಎಷ್ಟು ಅವನಿಗೆ ನಾಚಿಕೆ ಆಯ್ತದು. ಒಬ್ಬ ವಿರೋಧ ಪಕ್ಷದೊಳಗಾಗಲಿ ಮುತ್ತಪರ ಯಾವ ಸದಸ್ಯ ಒಬ್ಬ ಶಾಸಕಗೆ ಅವಮಾನ ಆಗಿರಿ ಯಾವ ಧರಣಿಗೆ ನಾಚಿಕೆ ಸಂಘಟನೆ ಅವ್ನು ಒಬ್ಬನೇ ಸಿಂಗಲ್ ಹೋಗಿ ಅಲ್ಲಿ ಬಾವಿಗೆ ಹೋಗಿ ನಿಂತ ಮಂಗ್ಯಾನಂಗೆ ಅಲ್ಲಿ ಒಳಗೆ ಇದ್ರಾಗ ಹೋಗಿ ಅದಕ್ಕೇನೋ ಹೇಳ್ತೀನಿ. ನೀನು ಬಾವಿ ಒಳಗೆ ಅಲ್ಲಿ ಹೋಗ್ತಂದ್ರೆ ಎದಕ್ಕೆ ಹೋಗಬೇಕು? ನಾ ಹೇಳಿದೆ ಹಿಂದೆ ಮೊನ್ನೆ ಪತ್ರಿಕೆ ಹೇಳಿ ನಾನು ಇದು ವಿಚಾರ. ಮೊನ್ನೆ ನಮ್ಮ ದಿವಂಗತ ML ಉಸ್ತಾದವರು ಬಿಜಾಪುರ ನಗರ ಶಾಸಕರಿದ್ದಾಗ ಬೊಬ್ಬೆ ಹಾಕಿದ್ರು ಅವರು. ವಿಜಯಪುರ ನೀರಿನ ನಗರದ ಜನರಿಗೆ ಕುಡಿಯುವ ನೀರಿಲ್ಲ ಅಂತೇಳಿ ಬೊಬ್ಬೆ ಹಾಕಿದ್ರು. ಬೊಬ್ಬೆ ಅಂದ್ರೆ ಹೊಯ್ಕೊಂಡಿದ್ರು ಲಬೋಲತ್ ನಿಂತಲ್ಲಿ ಒಳಗೆ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ. ಇಡೀ ಸಭಾಪತಿ, ಮುಖ್ಯಮಂತ್ರಿ, ಇಡೀ ಸದನ ಗಾಬರಿ ಆಗಿತ್ತು ಅವ್ರು. ಯಾಕೆ ಹೊಯ್ಕೊಳಕತ್ತಾನ ML ಉಸ್ತಾದ್ ಅಂತ ಹೇಳಿ ವಿಜಯಪುರ ನಗರ ಶಾಸಕ. ಅವಾಗೇನಾಯಿತು, ಅವಾಗ ಅವ್ರು ಎದ್ದು ನಿಂತು ಅವಾಗ ಏನದ ನಾವು ಹೊಯ್ಕೊಳ್ಳಾಕತ್ತಿ ಉದ್ದೇಶ ಏನಿತ್ತಂದ್ರೆ ನನ್ನ ವಿಜಯಪುರ ನಗರದ ಜನರಿಗೆ ಕುಡಿಲಾಕ ನೀರಿಲ್ಲ ತತ್ತರಿಸಿ ಹೋಗ್ಲಾಕತ್ತಾರ, ಅದಕ್ಕಾಗಿ ನಾವು ಹೊಯ್ಕೊಳ್ಳಾಕತ್ತೀನಿ, ಬೊಬ್ಬೆ ಹಾಕ್ಲಾಕತ್ತೀನಿ ಅಂತ ಹೇಳಿದ್ರು. ಇಂಥ ಗಮನಿಸಿಡುವಂಥ ಕೆಲಸ ಈ ಜನರ ಸಲುವಾಗ ಇಲ್ಲಿ ಆಕಾರದ ಈಗಾಗಲೇ ವಾರ್ತೆಯವರು ನಮ್ಮ ಮುಸ್ಲಿಮ್ ಸರ್ ಎಲ್ಲ ಹೇಳಿದ ಹಾಗೆ ತತ್ತರಿಸಿ ಹೋಗ್ಯಾರ. ಮೊನ್ನೆ ಇದ್ರಾಗ ಒಂದು ಯಾವುದೋ ದೃಶ್ಯ ಒಳಗೆ ಇದ್ರಾಗ ನೋಡಿದೆ ನಾನು TV ಒಳಗೆ. ಮಕ್ಕಳು ಶಾಲೆಗೆ ಬರುವಾಗ ಹಗ್ಗ ಹಿಡ್ಕೊಂಡು ದಾಟ್ಲಾಕತ್ತಾರ ವಿದ್ಯಾರ್ಥಿಗಳು ಒಂದು ಓಣಿಯಲ್ಲಿ. ಅಷ್ಟು ನೀರು ನಿಂತದ ಮೊನ್ನೆ.
ಸಾಯಂಕಾಲ ಮಕ್ಕಳು ಶಾಲೆಯಿಂದ ಬರುವಾಗ ಆ ಕಡೆ ಹಗ್ಗ ಹಿಡ್ದ ಈಗ ಹಗ್ಗ ಹಿಡ್ಕೊಂಡು ಮಕ್ಕಳು ಹಗ್ಗ ಹಿಡ್ಕೊಂಡು ಬರ್ಲಾಕತ್ತಾರ ವಿದ್ಯಾರ್ಥಿಗಳು ಸಣ್ಣ ಹುಡುಗರು ನೀರಾಗ. ಅಷ್ಟು ಸಹಿತ ನಮ್ಮ ಬಿಜಾಪುರ ಪರಿಸ್ಥಿತಿ ಗಂಭೀರ. ತಿರುಗಾಡಕತ್ತಿಲ್ಲ, ಬರೀ ಎಲ್ಲರೇ ಹೋಗೋದು, ಬರೀ ನಾಲ್ಕು ನೀವು ಟಿ ವಿಗಳು ಸಿಗೋಣ ಅಲ್ಲಿ ಒಂದು ಏನೇ ಪಾಜಲ್ ಬಂಕ್ ಮಾತಾಡೋದು ತಿಂಗಲ್ಲ ಮಾತಾಡಿದ ಕೂಡಲೇ ಅದು ನೀವು ಟಿ ಆರ್ ಪಿ ಬರ್ತದೆ ಅಂತೇಳಿ ನೀವು ಅದು ಹಾಕಿಬಿಟ್ಟಿರ್ತೀರಿ ಎಲ್ಲ ಮಾಧ್ಯಮದವರು. ಟಿ ಆರ್ ಪಿ ಸಲಾಗ ನಾವು ಏನು ಹಾಕಿದ್ದು ಏನು ಹೇಳಿದ್ದೆಲ್ಲ ಟೋಟಲಿ ಇದು ಹಾಕಿಬಿಡ್ತೀವಿ ನಾವು ಹೇಳಿದ್ದೆ ಎಲ್ಲ ಏನು ಯಾವುದೋ ಒಂದು ಅದ್ರಾಗ ಇದು ಮಾಡೋದಿಲ್ಲ, ಕಟ್ ಮಾಡೋದು ಏನಿಲ್ಲ, ಅಲ್ಲಿ ಸೀದಾ ಹಾಕಿಬಿಡ್ತೀರಿ. ಅದು ಟಿ ಆರ್ ಪಿ ಸಲಾಗ ಅವ ನನಗೇನು ಅದು ಏನಾಗ್ಲತ್ತದ ಮಂಗ್ಯಾಗ ಸೇದಿ ಕುಡ್ದಂಗೆ ಆಗ್ತದೆ. ನೀವು ಮುಂದೆ ಬರೋಣ ಅವನಿಗೆ ಮಾಧ್ಯಮದವ್ರು ಕ್ಯಾಮ್ರಾದವ್ರು ಬರೋಣ ಮಂಗ್ಯಾಗ ಸೇದಿ ಮಂಗ್ಯಾಗ ಸೇದಿ ಹಂಗೆ ಸೇದಿ ದಾರು ಮಂಗ್ಯಾಗ ಕುಡ್ದಾಗ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಧ್ಯಮದವ್ರು ಮೂಡೋಣ ಹಂಗೆ ಮಾಡ್ಲಾಕತ್ತ ನಾವು ಏನು. ಅದಕ್ಕೆ ಸ್ವಲ್ಪ ಏನದ ನೀವು ಸ್ವಲ್ಪ ಕೆಲವೊಂದು ವಿಷಯಗಳು ಕೇಳ್ಕೊತ ಬರ್ರಿ, ಅವ ಹೇಳಿದ್ದೆ ಹಾಕಕ್ಕೆ ಹೋಗ್ಬೇಡ್ರಿ ದಯಮಾಡಿ ಏನು. ಅದಕ್ಕೇನದ ಟಿ ವಿದವ್ರು ಬರೀ ಬಾಯ್ಟ್ಕೊಳಕ್ಕೆ ಹಿಂಗೆ ಬರೋಣ ಸೀದಾ ಪಟ್ಟೆ ಅವ್ನಿಗೆ ಏನದ ಆ ಮಂಗ್ಯಾಗ ಸೇಂದಿ ಹಂಗೆ ಕುಡ್ದಂಗೆ ಹೆಂಗೆ ಮಾಡ್ತಾನೆ ಮಂಗ್ಯ ಹಂಗೆ ಮಾಡ್ಕೊಂಡು ಬಿಡ್ತಾನೆ, ಬಾಯಿಗೆ ಬಂದಾಗ ಬೈಕೊಳತ್ತಾನೆ. ಅದಕ್ಕೆ ಅವನಿಗೆ ಬಗಳು ಸಲಗ ಈ ಪತ್ರಿಕಾ ಗೋಷ್ಠಿ ಕರೆದಿ ಉದ್ದೇಶ ಏನಂದ್ರೆ ಈಗ ಬಗಳದು ಬಂದ್ ಮಾಡ್ಬೇಕವ ಏನು. ಇಲ್ಕಂದ್ರೆ ನಾವು ಏನಾಗ್ತದೆ ಹುಚ್ಚನ ಈಗ ಮೊದಲ ನಾಯಿ ಬೊಗಳ್ತೀವಿ ಹುಚ್ಚನೇ ಆಗಿಬಿಟ್ಟದೆ. ಈಗ ಮೊದಲು ಈ ನಾಯಿಗಳು ಬೊಗಳ್ತದ್ದು ಬಿಟ್ಟಿದ್ದೆವು, ಹುಡಿ ನಾಯಿ ತೋರಿಸೋ ಬೀಳತ್ತದ ಹೋಗ್ತದೆ ಬಿಡೋತ್ತೇಳಿ. ಈಗ ಹುಚ್ಚನಾಯಿ ಆಗ್ಯದದು. ಹುಚ್ಚನಾಯಿ ಅಂದ್ರೆ ಏನು ಮಾಡ್ತಾರೆ ಜನ ಅವಾಗ ಏನು ಮಾಡ್ತಾರೆ ಹೇಳ್ರಿ, ಹಳ್ಳ್ಯಾಗ ಏನು ಮಾಡ್ತಾರೆ ಹಸಿ ಕೌದಿ ಮಾಡ್ತಾರೆ ಗೊತ್ತಾ ನಿಮಗೆ ಏನು ರೀ? ಹಾಂ ಹಸಿ ಕೌದಿ ಅಂದ್ರೆ ಇದು ಮಾಡಿ ಹಳ್ಳ್ಯಾಗ ನಮ್ಮ ಸಣ್ಣ ಇದ್ದಾಗ ಗೊತ್ತಿತ್ತು. ಯಾಕ್ರಿ ತೊಯ್ಸಿ ಅದು ಏನು ಮಾಡ್ತಾರೆ ಅಂದ್ರೆ ಸಾಯಿಸ್ಲಾಕ ಅಂದ್ರೆ ಕಡಿಬಾರ್ದು ಅಂತ ಹೇಳೋದು ಹಸಿಯ ಕೌದಿ ಹಾಕಿ ಹೊಡಿತಾರೆ. ಆ ರೀತಿ ಒಂದು ಹುಚ್ಚನಾಯಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಆ ರೀತಿ ಮಾಡಬೇಕಾಗ್ತದೆ ನನಗೆ. ಅದಕ್ಕಾಗಿ ಈಗೆಲ್ಲ ಪ್ರೆಸ್ ಮೀಟ್ ಮಾಡೋದಾಗಲಿ ಮುಂದೆ ಅವನ ಕೃತಿಗೆ ಅವ್ನು ಹೇಳಿದ ಪ್ರತಿಕ್ರಿಯೆ ಕೊಡೋದಾಗಲಿ ಇದು ನಾವು ಸ್ವಲ್ಪ ಬಂದ್ ಮಾಡ್ತೇವೆ. ಅದಕ್ಕಾಗಿ ಏನದ ಮುಂದೆ ನಾವು ಯಾಕೆ ಕಾನೂನು ಯಾಕೆ ತೊಗೋಬಾರ್ದು, ಸರ್ಕಾರ ಐತಿ, ಸಂವಿಧಾನ ಐತಿ, ಕಾನೂನು ಪೊಲೀಸರು ಇರ್ತಾರೆ, ಆಡಳಿತ ಐತಿ. ಅದಕ್ಕಾಗಿ ಮತ್ತೊಮ್ಮೆ ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಎಚ್ಚರಿಕೆ ಏನು ಕೊಡ್ತೇವೆ ಅಂದ್ರೆ ಇನ್ನು ಮುಂದೆ ನೀ ಏನಾದರೂ ಏನು ಹಾಜಲ್ ಏನಾದರೂ ಸಮಾಜದ ವಿರುದ್ಧ ಆಗಲಿ ಅಥವಾ ಇನ್ನಿತರ ಯಾರೇ ವೈಯಕ್ತಿಕ ಇದ್ರೂ ಆಗಲಿ ಧಾರ್ಮಿಕ ವಿಷಯ ಒಳಗಾಗಲಿ ಅಥವಾ ವೈಯಕ್ತಿಕ ಮಹಿಳೆಯರ ಬೇಕಾಗಲಿ ಏನಾದರೂ ನೀವು ಮಾತಾಡಿದ್ರೆ ಬಾಯಿ ಬೀಸ್ತೆ ಅಂದ್ರೆ ನಿನ್ನ ಬಿಜಾಪುರ ಒಳಗೆ ತಿರುಗಾಡೋದು ಬಂದಾಗ್ತದೆ. ನೀ ಎಷ್ಟೇ ಗನ್ಮ್ಯಾನ್ ತೊಗೊಂಡು ತಿರುಗಾಡೋದು ಏನು. ಇದು ನಾವೆಲ್ಲ ಇವತ್ತು ಲೀಡರ್ಗಳು ನಿನಗೆ ಎಚ್ಚರಿಕೆ ಕೊಡ್ಲಾಕ ನೋಡಿ ಇಲ್ಲಿ ಪತ್ರಿಕೆ. ಅದಕ್ಕೆ ಏನಾಗ್ತಂದ್ರೆ ನೀ ಗನ್ಮ್ಯಾನ್ ಅದಕ್ಕೆ ಇಟ್ಕೊಂತಾರೆ ನಾವು ಬರೀ ನಾಲ್ಕು ಹೆಣ್ಮಕ್ಳು ನೀನು ಚಪ್ಪಲಿ ಹೊಡೆದ್ರೆ ಸಾಕು ಎಲ್ಲ ಕಲ್ಮ್ಯಾನ್ ಅದು ನಾವು ನಮ್ಮಲ್ಲಿ ಎಲ್ಲ ರೀತಿಯಿಂದ ನಿನಗೆ ಅಸಹ್ಯ ಮಾಡ್ಲಾಕ ಎಲ್ಲ ಅದ. ಆದರೂ ನೀವೊಬ್ಬ ಜನಪ್ರತಿನಿಧಿ ನಗರ ಶಾಸಕರಿಂದ ಮರ್ಯಾದೆ ತೆಗಿಬಾರ್ದು. ಕಾನೂನು ಅದ, ಅವ್ರು ನೋಡ್ತಾರೆ ಎಲ್ಲ ರೀತಿಯಿಂದ ಸಂವಿಧಾನಬದ್ಧವಾಗಿ ನಾವು ಹೋಗ್ಬೇಕಂತ ಅದ್ರ ದುರುಪಯೋಗ ತೊಗೊಳತ್ತಾನ ಅಷ್ಟೇ. ಯಾರೂ ಇವನಿಗೇನದ ಹಿಂಗೆ ಹೇಳೋಣ ಎಲ್ಲ ಇವರಿಂದ FIR ಆಗ್ತದೆ ಹೋಗ್ತೀನಿ ಮತ್ತೆ ಅಲ್ಲಿ ಒಂದು ಇದು ಮಾಡ್ಕೊಂಡು ಬರ್ತೀನಿ ಅಂಥೇಳಿ ಅವ್ನಿಗೆ ಏನಾಗ್ಬಿಟ್ಟದ ಅದೊಂದು ಏನು ಭಾಳ ಮಜಾ ಅನಿಸೋದು ಅವನಿಗೆ ಏನು. ಅದರದ್ದು ತಕ್ಕ ಉತ್ತರ ಮತ್ತು ಅದರಿಂದ ಸಹನ ಶಕ್ತಿ ಮೀರಿ ಹೋಯ್ತಂದ್ರೆ ಏನು ಅವಾಗ ಏನಾಗ್ತದೆ ಜನ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಸಹನ ಶಕ್ತಿಗೆ ಅದರದ್ದು ಇದು ಮಾಡ್ಕೊಳಕ್ಕೆ ಹೋಗಬೇಡ ಏನು, ಅದರ ದುರುಪಯೋಗ ಪಡ್ಕೊಳಕ್ಕೆ ಹೋಗಬೇಡ. ನಿನಗೆ ದಯವಿಟ್ಟು ಮತ್ತೊಮ್ಮೆ ನಮ್ಮ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕೂಡುವಂಥ ನಾಯಕರ ಪರವಾಗಿ ಇಡೀ ಜನತೆಯ ಪರವಾಗಿ ನಗರದ ನಿನಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೇವೆ. ಇನ್ನು ಮುಂದೆ ಏನಾದರೂ ಏನು ಜಿಲ್ಲಾ ಆಡಳಿತಕ್ಕೂ ಕೂಡ ಹೇಳಾಕತ್ತೇವೆ, ಮನವಿ ಮಾಡಾಕತ್ತೇವೆ, ಪೊಲೀಸ್ ಇಲಾಖೆಗೂ ಮನವಿ ಮಾಡ್ತೇವೆ. ಇನ್ನು ಮುಂದೆ ಅವ ಏನಾದರೂ ಸಾಮಾಜಿಕ ಮಾತೊಳಗೆ ಅಥವಾ ಕೋಮು ಸೌಹಾರ್ದತೆ ಕೆಡಿಸೋಲ್ಲಿ ಏನು ಕೋಮು ಗಲಭೆ ಮಾಡುವಂಥ ಏನು ಪ್ರಚೋದನೆ ಕೊಡುವಂಥ ಮಾತು ಹೇಳಿದ್ರೆ ಅಥವಾ ಯಾವುದೇ ಒಂದು ಜಾತಿ ಬಗ್ಗೆ ಇದ್ರ ಬಗ್ಗೆ ವೈಯಕ್ತಿಕ ಮಾತಾಡಿ ಏನು ಬೇಕಾದ್ರೆ ಯಾರಿಗೆ ಬಗ್ಗೆ ಮುಷ್ರೀಫರು ಮಾತಾಡಿ, ಹೊತ್ತೇವ್ರು ಮಾತಾಡಿ, ನನಗೆ ಮಾತಾಡಿ, ಯಾರಿಗೇನು ಒಂದು ಕಾಂಗ್ರೆಸ್ ಅವ್ರದ್ದು ನ್ಯೂನತೆ ಬಗ್ಗೆ ಮಾತಾಡಿ, ಸರ್ಕಾರದ ನ್ಯೂನತೆ ಬಗ್ಗೆ ಮಾತಾಡಿ, ಜಿಲ್ಲಾ ಉಸ್ತುವಾರಿಗಳ ಬಗ್ಗೆ ನ್ಯೂನತೆ ಮಾತಾಡಿ, ಯಾರು ಅವರು ರಾಜಕೀಯವಾಗಿ ಒಂದು ವಿರೋಧ ಪಕ್ಷಗಳಿದ್ದಾಗ ಏನು ಬೇಕಾದ್ರೆ ಮಾತಾಡಿ. ಆದರೆ ವೈಯಕ್ತಿಕ ಏನದ ಕೆಲವೊಂದು ಧಾರ್ಮಿಕವಾಗಿ ವೈಯಕ್ತಿಕ ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದ್ರಿಂದ ಯಾರಿಗೇನು ಸಮಾಜ ಒಳಗೆ ಏನು ಸಂಸ್ಕಾರ ಕೆಡ್ತದ, ಸಮಾಜದಾಗ ಹತ್ತಕ್ಕೆ ಕೆಲಸ ಆಗ್ತವೆ. ದಯವಿಟ್ಟು ಇವೆಲ್ಲ ನಿಲ್ಲಿಸಬೇಕು. ಇದು ನಿಲ್ಲಿಸಲಿಲ್ಲ ಅಂದ್ರೆ ಮುಂದೆ ಏನಾದರೂ ವಿಜಯಪುರ ನಗರದಲ್ಲಿ ಜಿಲ್ಲೆ ಒಳಗೆ ಏನಾದರೂ ಅನಾಹುತ ಘಟನೆಗಳಾದ್ರೆ ಇದಕ್ಕೆ ನೇರ ಯತ್ನಾಳ್ ಕಾರಣ ಆಗ್ತಾನೆ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಇದಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಅವನಿಗೆ ಬಾಯಿ ಬಂದ್ ಮಾಡ್ಲಿಕ್ಕೆ ಈಗ ಮುಂದೆ ನಮ್ಮದಂತೂ ಇವತ್ತು ಇಲ್ಲಿಗೆ ಯಾಕಂದ್ರೆ ನಮ್ಮ ಸಹನ ಶಕ್ತಿ ಈಗ ನೀರು ಹೋಗ್ಲಾಗ್ತದೆ. ಇನ್ನು ಮುಂದೆ ಅವ ಏನಾದ್ರು ಹಿಂಗೆ ಮಾತಾಡಿ ಹೋದ್ರೆ ಅದಕ್ಕೆ ನಾವು ಎಲ್ಲ ರೀತಿಯಿಂದ ನಾವು ಅಂದರೆ ಸಂದರ್ಭ ಬರ್ತಂದ್ರೆ ಯಾಕಂದರೆ ಕಾನೂನಾತ್ಮಕ ಅವನ ಮೇಲೆ ಕ್ರಮ ಆಗಿಲ್ಲ ಅಂದ್ರೆ ನಾವು ಕಾನೂನು ಕೈಗೆ ತೊಗೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು.
ಅದಕ್ಕಾಗಿ ಅವನಿಗೆ ಎಚ್ಚರಿಕೆ ಕೊಡ್ಲಾಕತ್ತೀವಿ. ಇನ್ನು ಮುಂದೆ ಏನಾದರೂ ಮಾಡ್ದಂದ್ರೆ ಅವನಿಗೆ ತಕ್ಕ ಪಾಠ ಮುಂದೆ ನಾಲಿಗೆ ಒಂದು ಬಾಯಿ ಹ್ಯಾಂಗೆ ರೀತಿ ಬಂದು ಮಾಡಿಸ್ಬೇಕು ಅನ್ನೋದು ನಂಬಲ್ಲಿ ಎಲ್ಲ ರೀತಿಯಿಂದ ನಂಬಲ್ಲಿ ನಾವು ಸನ್ನದ್ರಾಗ್ಯವು. ಅದಕ್ಕಾಗಿ ಅವನಿಗೆ ಮತ್ತೊಮ್ಮೆ ಇಲ್ಲಿ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀನು ಜೇರ್ಕತ್ತ ನಿಂದು ಬಾಯಿ ನಾಲಿಗೆ ಸರಿಯಾಗಿ ಹತೋಟಿ ಒಳಗೆ ಇಟ್ಕೊಳ್ಳಿ ಅಂದ್ರೆ ನಿನಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತೀನಿ. ಸರ್, ಈಗ ಅಂತರ್ಜಾತಿ ವಿವಾಹ ಮಾಡೋದ್ರಿಂದ ಸರ್ಕಾರ